ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಫೋನ್ಪೇನಲ್ಲಿ ಮಲ್ಟಿಪಲ್ ಅಕೌಂಟ್ ಯಾವ ಥರ ಆ್ಯಡ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫ್ರೆಂಡ್ಸ್, ನೀವು ಫೋನ್ಪೇ ಆ್ಯಪ್ ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ನಿಮಗೆ ಒಂದು 4-5 ಅಕೌಂಟ್ ಇರುತ್ತೆ ಒಂದೇ ಮೊಬೈಲ್ ಮೇಲೆ. ಆದರೂ ನೀವು ಮಲ್ಟಿಪಲ್ ಅಕೌಂಟ್ ಆ 4-5 ಅಕೌಂಟ್ನ ಯಾವ ರೀತಿ ಆ್ಯಡ್ ಮಾಡಬೇಕಂದ್ರೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಆಲ್ರೆಡಿ ಒಂದು ಅಕೌಂಟ್ ಆ್ಯಡ್ ಮಾಡೀನಿ. ಅದ್ರ ಬಗಲಾಗ ಒಂದು ಆ್ಯಡ್ ಎ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟು ನಿಮ್ದು ಯಾವ ಬ್ಯಾಂಕ್ ಇರುತ್ತೋ ಆ ಬ್ಯಾಂಕ್ ಹೆಸರು ಇಲ್ಲಿ ಟೈಪ್ ಮಾಡಿ. ನಂದು ಏರ್ಟೆಲ್ ಇದೆ, ಏರ್ಟೆಲ್ ಅಂತ ಟೈಪ್ ಮಾಡ್ತೀನಿ ನೋಡಿ. ಏರ್ಟೆಲ್ ಪೇಮೆಂಟ್ ಬ್ಯಾಂಕು ಇಲ್ಲಿ ಈ ಥರ ಕ್ಲಿಕ್ ಮಾಡ್ತೀನಿ. ಈ ಥರ ಫೈಂಡಿಂಗ್ ಅಕೌಂಟ್ ಲಿಂಕ್ಡ್ ವಿತ್ ಮೊಬೈಲ್ ನಂಬರ್ ತೋರಿಸುತ್ತೆ. ನಂದು ಲಿಂಕ್ ಆಗಿದೆ, ಈ ಥರ ಆ್ಯಡ್ ಆಗಿದೆ. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇದು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದ ಅಕೌಂಟ್ ಇದು. ನಿಮಗೆ ಬೇಕಿದ್ದರೆ ATM ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ATM ಕಾರ್ಡ್ ಡೀಟೇಲ್ಸ್ ಎಂಟರ್ ಮಾಡಿ ಈ ಥರ ಆ್ಯಡ್ ಮಾಡಿ. ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಆಗಿದೆ. ಇನ್ನೂ 4-5 ಇದ್ದರೆ ಮತ್ತೆ ಸೇಮ್ ಪ್ರೊಸೆಸರ್ ಆ್ಯಡ್ ಎ ಬ್ಯಾಂಕು. ನೆಕ್ಸ್ಟ್ SBI ಅಕೌಂಟ್ ಸೇಮ್ ಫೈಂಡಿಂಗ್ ಅಕೌಂಟ್ ಲಿಂಕ್ ವಿತ್ ಮೊಬೈಲ್ ನಂಬರ್. ನಿಮ್ದು ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದು. ಇಲ್ಲಿ ನಿಮಗೆ ಒಂದೇ ಅಕೌಂಟ್ ಮೇಲೆ ಒಂದೇ ಮೊಬೈಲ್ ನಂಬರ್ ಮೇಲೆ 2-3 ಅಕೌಂಟ್ ಇದ್ದರೆ ಒಂದೇ ಬ್ಯಾಂಕ್ ಅಂದರೆ SBIದಲ್ಲೇ ಒಂದೇ ಬ್ರ್ಯಾಂಚ್ದಾಗ 2-3 ಇದ್ದರೆ ಇಲ್ಲಿ ತೋರಿಸುತ್ತೆ ನೋಡಿ. ನನಗೆ ಆಲ್ರೆಡಿ ಇದೇ ಮೊಬೈಲ್ ಮೇಲೆ ನಂಬರ್ ಮೇಲೆ ಒಂದೇ ಬ್ರ್ಯಾಂಚ್ ಜವಾಹರ್ನಗರ ನಮ್ಮದು. ಈ ಅಕೌಂಟ್ನಲ್ಲಿ 2 ಅವ. ನಿಮ್ಮದು ಇಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಬೋದು. ನಂದು ಆಲ್ರೆಡಿ 2 ಸೆಲೆಕ್ಟ್ ಆಗಿದೆ. ಡನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು 2 ಆಗಿದೆ. ಮತ್ತು ನೆಕ್ಸ್ಟ್ ಇನ್ನೊಂದು ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಯೂನಿಯನ್ ಬ್ಯಾಂಕ್ ಅಂತ. ಯೂನಿಯನ್ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇಮ್ ಫೈಂಡಿಂಗ್ ಅಕೌಂಟ್ ಲಿಂಕ್ ವಿತ್ ಮೊಬೈಲ್ ನಂಬರ್, ನಮ್ಮದು ಲಿಂಕ್ ಇರೋ ಮೊಬೈಲ್ ನಂಬರ್ ಅದು ಲಿಂಕ್ ಆಗಿದೆ. ಇದಕ್ಕಿಂತ ಸಕ್ಸಸ್ಫುಲ್ ಆಗಿದೆ. ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ನೀವು ಒಂದೇ ಮೊಬೈಲ್ ನಂಬರ್ ಮೇಲೆ ಒಂದೇ ಫೋನ್ಪೇ ಅಕೌಂಟ್ನಲ್ಲಿ ಮಲ್ಟಿಪಲ್ ಅಕೌಂಟ್ ಕ್ರಿಯೇಟ್ ಮಾಡಿ ತೋರಿಸಿನಿ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.